ದೇಶದಲ್ಲಿ ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯವೋ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಬಿಜೆಪಿ ಸರ್ಕಾರ ಅತಿ ಹೆಚ್ಚು. ಲೋಕಸಭಾ ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬರುವುದು ನಿಶ್ಚಿತವಾಗಿದ್ದು, ಸುಮಾರು 45 ವರ್ಷಗಳ ರಾಜಕೀಯ ಅನುಭವ ಇರುವ 21 ವರ್ಷಗಳ ಸಚಿವ ಸ್ಥಾನ ನಿರ್ವಹಣೆಯಲ್ಲಿ ತೊಡಗಿರುವ ತುಮಕೂರು ಜಿಲ್ಲೆಯ ಬಿಜೆಪಿ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ವಿ ಸೋಮಣ್ಣರವರು ಕೇಂದ್ರದ ಮಂತ್ರಿಯಾಗುವುದು ನಿಶ್ಚಿತ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಗೆಲುವು ಸಾಧಿಸಿದರೆ ಮಂತ್ರಿಯಾಗುತ್ತಿದ್ದೆ. ಆದರೆ ಈಗಿನ ಸರ್ಕಾರದಲ್ಲಿ ನಾನು ಪೇಪರ್ ಎಂಎಲ್ಎ ಆಗಿದ್ದೇನೆ. ಇಲ್ಲಿರತಕ್ಕಂತಹ ಸ್ಥಳೀಯ ನಾಯಕನನ್ನು ಗೆಲ್ಲಿಸಿದರೆ ಕೇಂದ್ರದಲ್ಲಿ ವಿರೋಧ ಪಕ್ಷದ ಸಂಸದನಾಗಿ ಇರಬೇಕಾಗುತ್ತದೆ. ಇದರ ಬಗ್ಗೆ ಒಮ್ಮೆ ಯೋಚಿಸಿ ಮತ ಚಲಾವಣೆ ಮಾಡಬೇಕೆಂದು ಶಾಸಕ ಸುರೇಶ್ ಗೌಡ ತಿಳಿಸಿದರು. ನಂತರ ಮಾತನಾಡಿದ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯಾದ ಸೋಮಣ್ಣರವರು, ನಾನು ಒಂದು ಹಳ್ಳಿಯಲ್ಲಿ ಬೆಳೆದವನಾಗಿದ್ದು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದು ನನ್ನ ರಾಜಕೀಯ ಗುರುಗಳಾದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು. ಈ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲನೇ ಬಾರಿ ಸೀನಪ್ಪನಹಳ್ಳಿಯ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಚುನಾವಣೆಯಲ್ಲಿ ಸೋಲು ಗೆಲುವು ಎರಡೂ ಅನುಭವಿಸಿದ್ದು, ದೇವಿಯ ಕೃಪೆಗೆ ಪಾತ್ರರಾಗಲು ನನ್ನ ವೈಯಕ್ತಿಕ 25 ಲಕ್ಷ ಹಣವನ್ನು ನೀಡುವುದಾಗಿ ತಿಳಿಸಿದರು. ಕಾರ್ಯಕ್ರಮದ ಉಸ್ತುವಾರಿಯನ್ನು ಮಾಜಿ ಎಪಿಎಂಸಿ ಸದಸ್ಯರಾದ ಉಮೇಶ್ ಗೌಡರು ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸುವ ಮುಖಾಂತರ ಆಚರಿಸಲಾಯಿತು. ಈ ಚುನಾವಣೆ ಸುರೇಶ್ ಗೌಡ್ರದಲ್ಲ. ಈ ಚುನಾವಣೆ ಜಿಲ್ಲಾ ಪಂಚಾಯತ್. ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನಾನು ಯಾವ ಜಾತಿ ಕುಲ ನನಗೆ ಗೊತ್ತಿಲ್ಲ. ನಾನೇನಾದರೂ ನರೇಂದ್ರ ಮೋದಿ ಅವರು ಅವ್ರಿಗೋಸ್ಕರ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿದಂತ ದೊಡ್ಡಮ್ಮ ಚಿಕ್ಕಮ್ಮನ ಜಾತ್ರೆಗೆ ದೇವಸ್ಥಾನಕ್ಕೆ ನನ್ನ ಸಹೋದರ ಸುರೇಶ್ ಗೌಡ್ರ ಜೊತೆ ಬರ್ತೀವಿ. ನಿಮ್ಮ ಆಶೀರ್ವಾದ ಕೋರ್ತೀವಿ. ಒಂದು ಸತ್ಯ, ನಾವೆಲ್ಲ ವಾಪಸ್ ಸೋಮಣ್ಣವರು ಅವ್ರ ಋಣ ನಾನು ಎಷ್ಟು ಜನ್ಮ ಎತ್ತರೂ ತೀರ್ಸಕ್ಕಾಗಲ್ಲ. ಯಾಕೆಂದ್ರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಗುಡಿಸಲು ಮುಕ್ತ ಕ್ಷೇತ್ರ ಆಗಿದೆ ಅಂತ ಹೇಳಿ